ನಮಸ್ಕಾರ ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗೆ ಇವತ್ತು ಬೊಜ್ಜಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇತ್ತೀಚೆಗೆ ಹೆಚ್ಚಿನ ಸಮಸ್ಯೆ ಅಂದ್ರೆ ಭಾರತೀಯರಲ್ಲಿ ಕಾಣಿಸ್ತಾ ಇರೋದು ಬೊಜ್ಜು. ಈ ಬೇಸಿಕಲಿ ಬೊಜ್ಜು ಅಂದ್ರೆ ಏನು, ಇದಕ್ಕೆ ಯಾವ್ಯಾವ ಕಾರಣಗಳಿರ್ಬೋದು, ಇದರಿಂದ ತೊಂದರೆ ಏನೇನಾಗ್ಬೋದು? ಬೊಜ್ಜು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಶೇಖರಣೆ ಆಗ್ತಕ್ಕಂಥದ್ದು ಅಂತ ಹೇಳಬಹುದು. ಈ ಅಂದ್ರೆ ಕಾಣ್ತಕ್ಕಂಥದ್ದು ಅಂದ್ರೆ ನಮ್ಮ ಒಂದು ಚರ್ಮದ ಕೆಳಗೆ ಮತ್ತೆ ಸ್ನಾಯುವಿನ ಮೇಲ್ಭಾಗದಲ್ಲಿ ದೇಹದ ಯಾವುದೇ ಒಂದು ಭಾಗದಲ್ಲಿ, ತಲೆಯಿಂದ ಒಂದು ಕಾಲಿನವರೆಗೂ ಪಾದದವರೆಗೂ ದೇಹದ ಯಾವುದೇ ಒಂದು ಭಾಗದಲ್ಲಿ ಈ ಹೆಚ್ಚಿನ ಕೊಬ್ಬಿನ ಅಂಶವು ಎಲ್ಲಿ ಶೇಖರಣೆ ಆಗಿರುತ್ತೆ, ಸೊ ಅದಕ್ಕೆ ನಾವು ಬೊಜ್ಜು ಅಂತ ಹೇಳ್ತೀವಿ. ಇದು ಹೊಟ್ಟೆ ಭಾಗದಲ್ಲಿ ಇರಬಹುದು, ಅಥವಾ ಎದೆ ಭಾಗದಲ್ಲಿ ಇರಬಹುದು, ತೊಡೆ ಭಾಗದಲ್ಲಿ ಇರಬಹುದು. ಹಾಗೆ ಯಾವುದೇ ಒಂದು ದೇಹದ ಭಾಗದಲ್ಲಿ ಚರ್ಮದ ಕೆಳಗೆ ಮತ್ತೆ ಸ್ನಾಯುವಿನ ಮೇಲ್ಭಾಗದಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಶೇಖರಣೆ ಆಗೋದಕ್ಕೆ ಬೊಜ್ಜು ಅಂತ ಹೇಳ್ತಾರೆ. ಸರಿ. ಇದಕ್ಕೆ ನಾವು ಕಾರಣಗಳನ್ನು ನಾವು ನೋಡ್ತಾ ಹೋದಾಗ ಅದೇ ಇದು ಕೆಲವು ಚಿತ್ರಣಗಳ ಮೂಲಕ ನೋಡೋಣಂತೆ. ಸರಿ. ಮೊದಲನೇದಾಗಿ ಬೊಜ್ಜಿಗೆ ಇದು ಅನುವಂಶೀಯತೆ ಅಂದ್ರೆ ಹೆರಿಡಿಟರಿ ಕಾರಣವಾಗಿರುತ್ತದೆ. ಸೊ ಅಂದ್ರೆ ಅವರ ತಂದೆ ತಾಯಿಗಳು ದಪ್ಪ ಇದ್ದ ಬೊಜ್ಜಿನ ಅಂಶದಿಂದ ಬಳಲ್ತಾ ಇದ್ರೆ ಬೊಜ್ಜಿನಿಂದ, ಅಥವಾ ಅವರ ಒಂದು ಯಾವುದೇ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಅವರ ಒಂದು ಯಾರೇ ಒಂದು ರಿಲೇಟಿವ್ಸ್ ಅಲ್ಲಿ ಈ ಜೀನ್ಸ್ ಇಂದ ಏನಾಗುತ್ತೆ ಬರ್ತಕ್ಕಂಥದ್ದು ಇರ್ತದೆ. ಇದು ಜೆನೆಟಿಕ್ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ, ಅಂದ್ರೆ ಫ್ಯಾಟ್ಸ್ ಅಲ್ಲಿಗೆ ದಪ್ಪ ಆಗ್ಲಿಕ್ಕೆ, ಇನ್ನು ಸ್ವಲ್ಪ ಹಾಗೆ ಸೈಜ್ ದಪ್ಪ ಆಗ್ಲಿಕ್ಕೆ. ಸೊ ದಟ್ ಇಸ್ ಅ ಪ್ರೈಮರಿ ಅಂಡ್ ಮೇನ್ ಕಾರಣ ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಇನ್ನೂ ಒಂದು ಕೆಲವು ಕಾರಣಗಳಂತ ಹೇಳಿದ್ರೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ಬಹುದು. ಲೈಕ್ ಆಯಿಲ್, ಜಂಕ್ ಫುಡ್ಸ್ಗಳು, ಮತ್ತೆ ನಾನ್ ವೆಜ್, ಆಲ್ಕೋಹಾಲ್ ಅತಿ ಹೆಚ್ಚಿನ ಸೇವನೆ, ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್. ಇತ್ತೀಚಿನ ದಿನಗಳಲ್ಲಿ ಅದೇ ಯಾವುದೇ ಒಂದು ವರ್ಕ್ ಎಲ್ಲ ಕೂತಲ್ಲೇ ಆಗಿರೋದ್ರಿಂದ ಎಕ್ಸಸೈಸ್ ಮತ್ತೆ ಇದು ವರ್ಕಿಂಗ್ ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಕೂತಲ್ಲೇ ಕೆಲಸಗಳು, ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ಗಳು, ಎಸ್ಪೆಷಲಿ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಕ್ಕಂತ ಒಂದು ಈ ಚೇಂಜ್ಗಳು ಅವರಿಗೆ ಏನಾಗುತ್ತೆ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಅದು ಒಂದು ಆಗ್ಲಿಕ್ಕೆ ಕಾರಣ ಆಗಿರುತ್ತೆ. ಇವನ್ ಒಂದು PCOD ಅಂತ ಹೇಳ್ತೀವಿ, ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಸೊ ಈ ರೀತಿ ಒಂದು ಕಾರಣಗಳು ಸಹ ಒಂದು ಈ ಬೊಜ್ಜಿನ ಅಂಶಕ್ಕೆ, ಅಂದ್ರೆ ಈ ಒಂದು ಹಾರ್ಮೋನ್ ಅಲ್ಲಿ ಏರುಪೇರು ಆಗುತ್ತೆ ಒಂದು ಬಾಡಿಯಲ್ಲಿ, ಅವಾಗ ಹೆಚ್ಚಿನ ಕೊಬ್ಬಿನ ಶೇಖರಣೆ ಆಗ್ತದೆ. ಇದು ಖಂಡಿತ ತುಂಬಾನೇ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ, ಬೊಜ್ಜಿಗೆ ಏನೇನು ಕಾರಣಗಳಿರ್ಬೋದು ಅಂತ. ಹಾಗೆ ಇದಕ್ಕೆ ವೈಜ್ಞಾನಿಕ ಪರಿಹಾರ ಏನಾದ್ರೂ ಇದೆಯಾ, ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಮೊದಲನೇದಾಗಿ ನಾವು ಈಗ ಬೊಜ್ಜನ ಒಂದು ವೈಜ್ಞಾನಿಕವಾಗಿ ನೋಡಿದಾಗ ಯಾವುದೇ ಒಂದು ವ್ಯಕ್ತಿಯ ದೇಹದಲ್ಲಿ ಒಂದು ಈ ಕೊಬ್ಬಿನ ಕೋಶಗಳ ಸಂಖ್ಯೆ ಜೀವನ ಪರ್ಯಂತ ಒಂದೇ ಸಮನಾಗಿರುತ್ತದೆ. ಅಂದ್ರೆ ಅತಿ ಹೆಚ್ಚಾಗುವುದಿಲ್ಲ, ಅತಿ ಕಡಿಮೆನೂ ಆಗುದಿಲ್ಲ. ನಂಬರ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ಸೈಜ್ ಇನ್ಕ್ರೀಸ್ ಆಗುತ್ತೆ, ಹಿಗ್ತಾ ಹೋಗುತ್ತೆ. ಅಂದ್ರೆ ಒಬೆಸಿಟಿಯಲ್ಲಿ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೆ ಕೆಲವು ಟೈಮ್ ಅಲ್ಲಿ ಅಂದ್ರೆ ಎಕ್ಸರ್ಸೈಸ್ ಅವರು ಮಾಡಿದ್ರೆ ಎಫರ್ಟ್ ಅಲ್ಲಿ ಆ ಒಂದು ಸೈಜ್ ಕಡಿಮೆ ಆಗುತ್ತೆ ಅಥವಾ ಕುಗ್ಗುತ್ತೆ ಅಂತ ಹೇಳ್ಬೋದು, ಶ್ರಿಂಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಯಾವುದೇ ಒಂದು ಡಯಟ್ ಅಂದ್ರೆ ಉಪವಾಸ ಮಾಡಿದಾಗ ಸೊ ಆ ಸೈಜ್ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಇದು ನಂಬರ್ ಕಡಿಮೆ ಆಗೋದಿಲ್ಲ. ಈ ಒಂದು ಪ್ರಯತ್ನದಲ್ಲಿ ಏನಾದರೂ ಒಂದು ಎಕ್ಸಸೈಸ್ ಪ್ರಯತ್ನ ಇರ್ಬೋದು, ಅಥವಾ ಒಂದು ಈ ಆಹಾರ ವಿಧಾನದಲ್ಲಿ ಪ್ರಯತ್ನ ಇರ್ಬೋದು, ಅದೆಲ್ಲ ಟೆಂಪರವರಿ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಶ್ರಿಂಕ್ ಮಾಡುತ್ತೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರುವುದಿಲ್ಲ. ಮತ್ತೆ ಆ ಒಂದು ಅದೇನೋ ಒಂದು ಎಕ್ಸಸೈಸ್ ಅವ್ರು ಬಿಟ್ಟಾಗ ಅಥವಾ ಅವ್ರ ಒಂದು ಆಹಾರ ಪದ್ಧತಿಯಲ್ಲಿ ಮತ್ತೆ ವ್ಯತ್ಯಾಸಗಳನ್ನು ಅವರು ನೋಡಿದಾಗ ಸೊ ಇದು ಒಂದು ಮತ್ತೆ ಅವರಿಗೆ ಬೊಜ್ಜು ಬರ್ತಕ್ಕಂಥದ್ದು ಇರುತ್ತದೆ. ಹಾಗಾಗಿ ಈ ಒಂದು ನಾವು ಇಲ್ಲಿ ಜೆನೆಟಿಕ್ ಸಿಗ್ನಲ್ಸ್ ಬರ್ತಾ ಇರೋದ್ರಿಂದ ಅದನ್ನ ನಾವು ಸ್ಟಾಪ್ ಮಾಡಕ್ ಆಗುದಿಲ್ಲ. ಇಲ್ಲಿ ಇದಕ್ಕೆ ನಾವು ಒಂದು ಪರಿಹಾರ ಅಂತ ನೋಡಿದ್ರೆ ಟಾರ್ಗೆಟ್ ಸೆಲ್ ಏನಿದೆ ಫ್ಯಾಟ್ ಸೆಲ್, ಸೊ ಅದನ್ನ ರಿಮೂವ್ ಮಾಡಿದ್ರೆ ಬಾಡಿಯಿಂದ ಆ ಸಂಖ್ಯೆನ ಕಡಿಮೆ ಮಾಡಿದಾಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಕ್ಕಂಥದ್ದು ಇರುತ್ತದೆ. ಸೊ ಅದಕ್ಕೆ ನಾವು ಲೈಪೋಸಕ್ಷನ್ ಪ್ರೊಸೀಜರ್ ಮೂಲಕ ಒಂದು ಫ್ಯಾಟ್ ಸೆಲ್ ನ ಬಾಡಿಯಿಂದ ಯಾವುದೇ ಒಂದು ಪಾರ್ಟ್ ಅಲ್ಲಿ ಜಾಸ್ತಿ ಏನಿರುತ್ತದೆ ಆ ಪಾರ್ಟ್ ಅಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಒಂದು 10% ಅನ್ನು ಬಿಟ್ಟು 90% ಎಕ್ಸಸ್ ಫ್ಯಾಟ್ಸ್ ಎಲ್ಲ ನಾವು ಬಾಡಿಯಿಂದ ನಾವು ಲೈಪೋಸಕ್ಷನ್ ಮೂಲಕ ತೆಗಿತೇವೆ. ಸೊ ಹಾಗಾಗಿ
ಇಲ್ಲಿ ನಮಗೆ ಅವರಿಗೆ ರಿಸಲ್ಟ್ಸ್ ಪರ್ಮನೆಂಟ್ ಆಗಿರ್ತದೆ. ಮತ್ತೆ ಅವರು ಒಂದು ಈ ಲೈಪೋಸಕ್ಷನ್ ಪ್ರೊಸೀಜರ್ ಆಗಿದ ನಂತರ ಒಂದು ಏನು 10% ಸೆಲ್ಸ್ ಇದೆ ಅದನ್ನ ಅವರು ಮೇಂಟೈನ್ ಮಾಡಬೇಕಾಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ ಎಕ್ಸಸೈಸ್ ಮೂಲಕ ಇರಬಹುದು, ಅಥವಾ ಒಂದು ಆಹಾರ ಪದ್ಧತಿಯಲ್ಲಿ ಬ್ಯಾಲೆನ್ಸ್ ಡಯಟ್, ಹಿತಮಿತವಾದ ಆಹಾರ ಪದ್ಧತಿಯನ್ನು ಇಟ್ಕೊಂಡ್ರೆ ಅವರು ಡೆಫಿನೆಟ್ಲಿ ಅದು ನಾವೇನು ಅಚೀವ್ ಮಾಡಿರ್ತೇವೆ ಸರ್ಜರಿ ಮೂಲಕ ಅದು ಅವ್ರಿಗೆ ಜೀವನ ಪರ್ಯಂತ ಉಳಿಯುತ್ತೆ ಮತ್ತು ಇನ್ನೂ ಇಂಪ್ರೂವ್ ಆಗ್ತಾರೆ ಅಂತ ಹೇಳ್ಬಹುದು ಅದನ್ನ. ಓಕೆ, ಬೊಜ್ಜಿನಿಂದ ನಿವಾರಣೆಯನ್ನ ಹೊಂದಬೇಕು ಅಂದ್ರೆ ಲೈಪೋಸೆಕ್ಷನ್ ಥೆರಪಿ ಇದೆ ಅಂತ ಹೇಳಿದ್ರಿ. ಹಾಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡ ನಂತರದ ಆರೈಕೆಗಳೇನಾದ್ರೂ ತಗೊಳ್ಳೋದು ವಿವರವಾಗಿ ತಿಳಿಸ್ಕೊಡ್ತೀರಾ? ಈಗ ನಾವು ಲೈಪೋಸಕ್ಷನ್ ಅದೇ ಪ್ರೊಸೀಜರ್ ಅಂತ ನೋಡಿದ್ರೆ ನಾವು ಡೇ ಕೇರ್ ಸರ್ಜರಿ ಅಂತ ಹೇಳ್ತೀವಿ. ಡೇ ಕೇರ್ ಸರ್ಜರಿ ಅಂತ ಹೇಳಿದ್ರೆ ಒಂದು ದಿವಸದ ಸರ್ಜರಿ, ಅಂದ್ರೆ ಬೆಳಗ್ಗೆ ನಾವು ಅದನ್ನ ಸರ್ಜರಿ ಆಗಿದ್ರೆ ಸಂಜೆ ಹೊತ್ತಿಗೆ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ಲಾಗತ್ತೆ. ಕೆಲವೊಮ್ಮೆ ನಾವು ಒಂದು ದಿವಸ ಮಟ್ಟಿಗೆ ನಾವು ಅವ್ರನ್ನ ಹಾಸ್ಪಿಟಲೈಸೇಷನ್ ಮಾಡಿಕೊಂಡು ನೆಕ್ಸ್ಟ್ ದಿವಸ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಸೊ ಇದು ಒಂದು ಅತ್ಯಾಧುನಿಕ ಮತ್ತೆ ಸೇಫ್ ಪ್ರೊಸೀಜರ್ ಅಂತ ನಾವು ಹೇಳ್ಬಹುದು. ಈ ಹೆಚ್ಚಿನ ಕೊಬ್ಬಿನ ಅಂಶವನ್ನು ನಾವು ಒಂದು ಅನಸ್ಥೀಶಿಯಾದಲ್ಲಿ ನಾವು ಮಾಡತಕ್ಕಂಥದ್ದು ಇರ್ತದೆ. ಅಂದ್ರೆ ಯಾವುದೇ ಒಂದು ಜನರಲ್ ಅನಸ್ಥೀಶಿಯಾ ಇರಬಹುದು ಅಥವಾ ಸ್ಪೈನಲ್ ಅನಸ್ಥೀಶಿಯಾ ಅಂತ ಇರಬಹುದು. ಸೊ ಇದರಲ್ಲಿ ನಾವು ಒಂದು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಕೊಳವೆಗಳು ಅಂತ ಇರ್ತದೆ, 3 mm 4 mm 5 mm, ಅಂದ್ರೆ ಒಂದು ಅರ್ಧ ಸೆಂಟಿಮೀಟರ್ಗೆ ಚಿಕ್ಕದಾದ ಒಂದು ಕ್ಯಾನುಲಾಸ್ಗಳ ಮೂಲಕ ಈ ಒಂದು ಫ್ಯಾಟ್ ಅನ್ನು ಲಿಕ್ವಿಫೈ ಮಾಡ್ತೇವೆ ಮೊದಲನೇದಾಗಿ. ನಂತರ ಲಿಕ್ವಿಫೈ ಫ್ಯಾಟ್ ಅನ್ನ ನಾವು ಒಂದು ಕ್ಯಾನುಲಾಸ್ ಮೂಲಕ ನಾವು ಆಸ್ಪಿರೇಟ್ ಮಾಡಿ ಲೈಪೋಸಕ್ಷನ್ ಮಾಡಿ ಸೊ ಅದನ್ನ ಹೊರ ತೆಗೆಯಲಾಗುತ್ತದೆ. ಸೊ ಲೈಪೋಸಕ್ಷನ್ ಅದೇ ಲಿಕ್ವಿಫೈಡ್ ಫ್ಯಾಟ್ ಅದನ್ನ ನಾವು ಮೊದಲನೇದಾಗಿ ಒಂದು ಅಸೆಸ್ ಮಾಡ್ತೀವಿ, ಇಷ್ಟು ಅಮೌಂಟ್ ಬರುತ್ತೆ ಅಂತ ಅವ್ರಿಗೆ ತಿಳಿಸಲಾಗುತ್ತೆ. ಅಷ್ಟು ಅಮೌಂಟ್ ಫ್ಯಾಟ್ ಅನ್ನ ತೆಗೆದು ತೋರಿಸಲಾಗುತ್ತೆ. ಮತ್ತೆ ಅವರು ಇಮಿಡಿಯೇಟ್ ಆಗಿ ಅದು ರಿಸಲ್ಟ್ಸ್ ಏನಿದೆ, ಶೇಪ್ ಅಲ್ಲಿ ಚೇಂಜಸ್ ಏನಿದೆ, ಫ್ಲಾಟ್ ಆಗೋದಿರ್ಲಿ, ಕರಸು ಬರೋದಾಗಿರ್ಲಿ, ಸೊ ಅದು ಇಮಿಡಿಯೇಟ್ ಆಗಿ ಅವರು ನೋಡ್ತಕ್ಕಂಥದ್ದು ಇರ್ತದೆ. ಹಾಗೆ ಸೊ ಲಿಕ್ವಿಫೈಡ್ ಫ್ಯಾಟ್ ಅದೇ ಒಂದು ಕಂಪ್ಲೀಟ್ ಆಗಿ ನಾವು ತೆಗೆದ ನಂತರ ಸೊ ಅದು ಒಂಥರ ಪರ್ಮನೆಂಟ್ ಆಗಿರ್ತದೆ. ಈ ಒಂದು ದಿವಸದ ನಂತರ ಸೊ ಅವರು ನೆಕ್ಸ್ಟ್ ದಿವಸದಿಂದಲೇ ಅವರು ಒಂದು ದೈನಂದಿನ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಬಹುದು. ಅವರು ಅಷ್ಟು ಆರಾಮಾಗಿರ್ತಾರೆ. ಇಲ್ಲಿ ಅದು ನೋವಿನ ಬಗ್ಗೆ ಸ್ವಲ್ಪ ಕೆಲವರು ಅವ್ರಿಗೆ ಏನಂತ ಒಂದು ಇದಿರ್ತದೆ. ಸೊ ನೋವು ಸಹ ಅತಿ ಹೆಚ್ಚು ಇರುವುದಿಲ್ಲ, ಭಯ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅದು ನೋವು ಇರುವುದಿಲ್ಲ ಅಥವಾ ಸ್ವಲ್ಪ ಮಟ್ಟಿಗೆ ನೋವು ಇರ್ತದೆ. ನಾವು ಅದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಅಲ್ಲಿ ಕವರ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಸ್ಕಾರ್ಸ್, ಇಲ್ಲಿ ಸ್ಕಾರ್ಸ್ ಉಳಿಯೋ ಪ್ರಶ್ನೆ ಇರೋದೇ ಇಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಹೋಲ್ಸ್ ಅಲ್ಲಿ ನಾವು ಅದನ್ನ ನಾವು ಮಾಡಿ ಅದನ್ನ ಲೈಪೋಸೆಕ್ಷನ್ ಮಾಡೋದ್ರಿಂದ ಸೊ ಸ್ಕಾರ್ಸ್ ಸಹ ಅದು ಉಳಿಯೋದಿಲ್ಲ. ಆಮೇಲೆ ಇದನ್ನ ನಾವು ಒಂದು ಯಾವ್ದೋ ಗುಪ್ತ ಪ್ರದೇಶಗಳಿಂದ ಒಂದು ಕಣ್ಣಿಗೆ ಕಾಣದಂತ ಗುಪ್ತ ಪ್ರದೇಶ, ಅಂಡರ್ ಗಾರ್ಮೆಂಟ್ ಏರಿಯಾ ಇರ್ಬೋದು ಅಥವಾ ಬೇರೆ ಜಾಗಗಳಲ್ಲಿ ನಾವು ಒಂದು ಸಣ್ಣ ಹೋಲ್ಸ್ ಮಾಡ್ಕೊಂಡು ಎಂಟ್ರ್ ಮಾಡೋದ್ರಿಂದ ಸ್ಕಾರ್ಸ್ ಸಹ ಉಳಿಯೋದಿಲ್ಲ. ಇಲ್ಲಿ ಸರ್ಜರಿ ಆಗಿದ ನಂತರ ಸ್ವಲ್ಪ ಮಟ್ಟಿಗೆ ಒಂದು ಬಾವು ಅಂತ ಇರ್ತದೆ, ಊತ ಅಂತ ಇರ್ತದೆ. ಅದು ಊತ ಒಂದು 80% 1 ತಿಂಗಳಲ್ಲಿ ಕಡಿಮೆ ಆಗ್ತದೆ. 90% ಆಫ್ ದ ರಿಸಲ್ಟ್ಸ್ ಅಂದ್ರೆ ಒಂದು 2 to 3 ಮಂತ್ಸ್ ಅಲ್ಲಿ ಕಡಿಮೆ ಆಗುತ್ತೆ. 100% ಆಫ್ ದ ಸ್ವೆಲ್ಲಿಂಗ್ ಒಂದು 4 to 5 ಮಂತ್ಸ್ ಅಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ಅವರು ಬಾಡಿ ಶೇಪ್ ಅವ್ರು ಏನ್ ಅಂದ್ರೆ ಆನ್ ಟೇಬಲ್ ಏನ್ ನೋಡಿರ್ತಾರೆ ಸೊ ಅದನ್ನ ಒಂದು 4-5 ತಿಂಗಳಲ್ಲಿ ಅದನ್ನ ಮತ್ತೆ ಅವರು ಪುನಃ ನೋಡ್ತಾರೆ. ಅಂದ್ರೆ ಅದು ಗ್ರಾಜುವಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ನಂತರ ಅದು ಹಾಗೆ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಸೊ ಅವರಿಗೆ ನಾವು ಒಂದು ಪ್ರೆಷರ್ ಗಾರ್ಮೆಂಟ್ಸ್ ಹಾಕೊಳ್ಳಿಕ್ಕೆ ನಾವು ಸಲಹೆ ಮಾಡ್ತೇವೆ. ಸೊ ಪ್ರೆಷರ್ ಗಾರ್ಮೆಂಟ್ ಅಂದ್ರೆ ಟೈಟ್ ಪ್ರೆಷರ್ ಗಾರ್ಮೆಂಟ್. ಇಲ್ಲಿ ನಾವು ನೋಡೋ ಪ್ರಕಾರದಲ್ಲಿ ಮೇಲ್ಸ್ ಅಥವಾ ಫಿಮೇಲ್ಸ್ಗಳಿಗೆ ಒಂದು ಪ್ರೆಷರ್ ಗಾರ್ಮೆಂಟ್ ನಾವು ಅಡ್ವೈಸ್ ಮಾಡ್ತೇವೆ. ಈ ಪ್ರೆಷರ್ ಗಾರ್ಮೆಂಟ್ ಅವರು ವೇರ್ ಮಾಡೋದ್ರಿಂದ ಅಂದ್ರೆ ಸ್ವಲ್ಪ ಊತ, ಒಂದು ಬಾವು ಕಡಿಮೆ ಇರ್ತದೆ, ನೋವು ಕಡಿಮೆ ಇರ್ತದೆ, ಮತ್ತೆ ಪ್ರಾಪರ್ ಶೇಪ್ ಸ್ಕಿನ್ ಕಾಂಟ್ರಾಕ್ಟ್ ಆಗಿ ಒಂದು ಒಳ್ಳೆ ಶೇಪ್ ತಗೊಳ್ಳಿಕ್ಕೆ ಅನುಕೂಲ ಇರ್ತದೆ. ಸೊ ಅವರಿಗೆ ಒಂದು 1 ವೀಕ್ ಆದ ನಂತರ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡ್ತಾ ಹೋಗ್ಬೋದು. ಒಂದು 3 ವೀಕ್ಸ್ ಇಂದ ಜಾಗಿಂಗ್ ಅಥವಾ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ತಾ ಹೋಗ್ಬೋದು. 1.5 ತಿಂಗಳಾದ ನಂತರ ಅವರ ಒಂದು ಹೆಚ್ಚಿನ ಒಂದು ಎಕ್ಸಸೈಸ್ಗಳನ್ನ ಒಂದು ಜಿಮ್ ಅಂತ ಹೇಳ್ತಾರೆ ಅಥವಾ ಯಾವುದೋ ಒಂದು ಏರೋಬಿಕ್ಸ್ ಅಂತಾರೆ, ಆ ಒಂದು ಎಕ್ಸಸೈಸ್ಗಳನ್ನ ಅವರು ಮಾಡಬಹುದು. ಸೊ ಮಾಡೋದ್ರಿಂದ ಒಂದು ಎನರ್ಜಿ ಇರುತ್ತೆ, ಮತ್ತೆ ಅವರಿಗೆ ನಾವೇನೋ ಒಂದು ಶೇಪ್ ಕೊಟ್ಟಿರ್ತೀವಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಖಂಡಿತ. ಲೈಪೋಸೆಕ್ಷನ್ ಟ್ರೀಟ್ಮೆಂಟ್ ತಗೊಂಡ ನಂತರ ಆರೈಕೆಗಳು ಏನೇನು ಅಂತ ತಿಳಿಸ್ಕೊಟ್ಟಿದ್ದೀರಾ. ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಹಾಗೆ ಜಿಮ್, ಯೋಗ ಏನು ಬೇಕಾದರೂ ಮಾಡಿ ನಿಮ್ಮ ದೇಹದ ಒಂದು ಶೇಪ್ ಏನಿರುತ್ತೆ ಅದನ್ನು ನೀವು ಉಳಿಸ್ಕೊಳ್ಬಹುದು. ಹಾಗೆ ಡಾಕ್ಟರ್, ಈ ಬೊಜ್ಜು ಅನ್ನೋದು ಇತ್ತೀಚೆಗೆ ಮಹಿಳೆಯರಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಈ ಲೈಪೋಸೆಕ್ಷನಿಂದ ಮಹಿಳೆಯರ ಯಾವ ಯಾವ ದೇಹದ ಭಾಗಗಳಿಗೆ ಉಪಯೋಗ ಆಗ್ಬೋದು? ಲೈಪೋಸಕ್ಷನ್ ಅನ್ನೋದು ಒಂದು ಪ್ರೊಸೀಜರ್. ಅದು ಸೊ ದೇಹದ ಯಾವುದೇ ಭಾಗಗಳಲ್ಲಿ, ಅದು ಒಂದು ಮಹಿಳೆಯರಿರ್ಬೋದು ಅಥವಾ ಪುರುಷರಿರ್ಬಹುದು, ದೇಹದ ಯಾವುದೇ ಭಾಗವನ್ನು ಅದು
ಹೆಚ್ಚಿನ ಕೊಬ್ಬಿನ ಅಂಶ ಇದ್ದಾಗ ಅದೇ ಬಲ್ಜಸ್ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಅವರಿಗೆ ಪ್ರಾಪರ್ ಶೇಪ್ ಪಡ್ಕೊಳ್ಳಿಕ್ಕೆ ಯಾವುದೇ ಒಂದು ಭಾಗದಲ್ಲಿ ಅದು ಎಲ್ಲೇ ಇದ್ರೂ ಸಹ ಅದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ನಾವು ಕೆಲವು ಅವರ ಒಂದು ಯಾಕಂದ್ರೆ ಇದು ಸಾಮಾನ್ಯವಾಗಿ ಇದು ಲೇಡೀಸ್ಗಳಿಗೆ ಕಾಡಿಸ್ತಕ್ಕಂಥ ಪ್ರಾಬ್ಲಮ್ ಇರ್ತದೆ. ಹೌದು. ಈಗ ನಾವು ಒಂದು ಚಿತ್ರಣಗಳನ್ನು ನಾವು ನೋಡ್ತಾ ಹೋದಾಗ ಇದು ಒಂದು ಹೊಟ್ಟೆ ಭಾಗದಲ್ಲಿ ಅಂದ್ರೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಅದು ಒಂದು ಹೆಚ್ಚಿನ ಒಂದು ಕಾಡ್ತಕ್ಕಂಥ ಭಾಗ. ಸೊ ಇಲ್ಲಿ ನಾವು ಒಂದು ಸಣ್ಣ ರಂಧ್ರಗಳ ಮೂಲಕ ನೀವು ಅದನ್ನ ನೋಡ್ತಾರ, ಇಲ್ಲಿ ಒಂದು ಸಣ್ಣ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಮತ್ತೆ ಮುಂಚೆ ಮತ್ತೆ ನಂತರದ ಒಂದು ನಾವು ಪಿಕ್ಚರ್ ನೋಡಿದಾಗ ಏನು ಆನ್ ಟೇಬಲ್ ರಿಸಲ್ಟ್ಸ್ ಟೋಟಲಿ ಫ್ಲಾಟ್ ಆಗಿದ್ದು ಅವರಿಗೆ ಲ್ಯಾಟರಲ್ ಕರ್ವ್ಸ್ಗಳನ್ನ ಸಿಗ್ತಕ್ಕಂಥದ್ದು. ಹೌದು. ಸೊ ಇವರೆಲ್ಲ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಸ್ ಇದ್ದು, ಸೊ ಇವರಲ್ಲೂ ಸಹ ಒಂದು ಹೆಚ್ಚಿನ ಕೊಬ್ಬಿನ ಅಂಶವನ್ನು ಶೇಖರಣೆ ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಹಿಪ್ಸ್ ಇರುತ್ತೆ, ಅಬ್ಡಮನ್ ಇರುತ್ತೆ, ಅಪ್ಪರ್ ಬ್ಯಾಕ್ ಇರುತ್ತೆ, ಸೈಡ್ಸ್ ಇರುತ್ತೆ, ಬಟಕ್ಸ್, ಸೊ ಅಂತ ಎಲ್ಲಾ ಭಾಗಗಳನ್ನು ಒಟ್ಟಿಗೆ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಕೆಲವರು ಪ್ರೀ ಪ್ರೆಗ್ನೆಂಟ್ ಸ್ಟೇಜ್ ಅಲ್ಲೂ ಸಹ ಕೆಲವರಿಗೆ ಅಡೋಲಸೆಂಟ್ ಒಬೆಸಿಟಿ ಅಂತ ಅವ್ರಿಗೂ ಸಹ ಒಂದು ಹೆಚ್ಚಿನದಲ್ಲಿ ಹೊಟ್ಟೆ ಭಾಗದಲ್ಲಿ ಕಾಣಿಸ್ತಾ ಇರುತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು ಕೆಲವರಿಗೆ ಇದನ್ನ ಒಂದು ಹೆಚ್ಚಿನ ಏನು ಬಲ್ಜ್ ಕಾಣಿಸ್ತಾ ಇರುತ್ತೆ ಅದನ್ನು ಸಹ ಫ್ಲಾಟ್ ಮಾಡ್ಲಿಕ್ಕೆ ಅನುಕೂಲ ಇರುತ್ತದೆ. ಸರ್ ನಾವು ಇಲ್ಲಿ ಇದರಲ್ಲಿ ನೋಡೋ ಪ್ರಕಾರದಲ್ಲಿ ಇದು ಪೋಸ್ಟ್ ಪ್ರೆಗ್ನೆಂಟ್ ವುಮನ್ ಆಗಿದ್ದು, ಸೊ ಇವರಿಗೆ ಒಂದು ಲೈಪೋಸೆಕ್ಷನ್ ಮೂಲಕ ಇದನ್ನ ಒಂದು ರಿಸಲ್ಟ್ಸ್ ಕೊಟ್ಟಿರ್ತೇವೆ. ಬಟ್ ಅವರಿಗೆ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಸ್ಗೆ ಅಬ್ಡಾಮಿನೋಪ್ಲಾಸ್ಟಿ ಅಂದ್ರೆ ಟೈಟನಿಂಗ್ ಆಫ್ ದ ಅಬ್ಡಮನ್ ಅಂತ ನೆಸೆಸಿಟಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಅಬ್ಡಮನ್ ಭಾಗದಲ್ಲಿ ಈ ಹೆಚ್ಚಿನ ಕೊಬ್ಬಿನ ಶೇಖರಣೆ ಜೊತೆಯಲ್ಲಿ ಆ ಒಂದು ಪೋಸ್ಟ್ ಪ್ರೆಗ್ನೆನ್ಸಿಯಿಂದ ಅಬ್ಡಾಮಿನಲ್ ಮಸಲ್ಸ್ ವೀಕ್ ಆಗಿರುತ್ತೆ. ಸೊ ವೀಕ್ ಆಗಿರೋದ್ರಿಂದ ಅವರಿಗೆ ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳಿದ್ರೆ ಲೈಪೋಸೆಕ್ಷನ್ ಮೊದಲು ಮಾಡಲಾಗುತ್ತೆ, ಮತ್ತೆ ಹೆಚ್ಚಿನ ಒಂದು ಸ್ಕಿನ್ ಅನ್ನ ನಾವು ಅದನ್ನ ಎಕ್ಸಸೈಸ್ ಮಾಡಿ ಸ್ಕಿನ್ ಅನ್ನ ಟೈಟ್ ಮಾಡ್ತೇವೆ. ಸೊ ನಂತರ ಮತ್ತೆ ಅವ್ರಿಗೆ ಅಬ್ಡಮನ್ ಮಸಲ್ಸ್ ಸಹ ಒಳಗಡೆ ಟೈಟ್ ಮಾಡ್ತೇವೆ. ಇಲ್ಲಿ ಸ್ಕಾರ್ ಒಂದು ಅಂಡರ್ ಗಾರ್ಮೆಂಟ್ ಏರಿಯಾದಲ್ಲಿ ಕೆಳಭಾಗದಲ್ಲಿ ಬರುತ್ತದೆ. ಸೊ ಹಾಗಾಗಿ ಅವ್ರಿಗೆ ಸ್ಕಾರ್ಸ್ ಸಹ ಕಾಣಿಸೋದಿಲ್ಲ, ಬಟ್ ರಿಕವರಿ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ನಾವು ಲೈಪೋಸೆಕ್ಷನ್ ಮಾಡೋದ್ರಿಂದ ಒಂದು 80% ಆಫ್ ದ ಅಬ್ಡಾಮಿನೋಪ್ಲಾಸ್ಟಿ ರಿಸಲ್ಟ್ಸ್ ನಾವು ಅಚೀವ್ ಮಾಡಬಹುದು. ಯಾಕಂದ್ರೆ ರಿಕವರಿ ಟೈಮ್ ಕಡಿಮೆ ಇರೋದ್ರಿಂದ ಕೆಲವರು ಇದನ್ನು ಪ್ರಿಫರ್ ಮಾಡ್ತಾರೆ. ಸೊ ಒಂದ್ 2-3 ಹೋಲ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ರಿಂಕಲ್ಸ್ ಇರ್ತದೆ, ಬಟ್ ಅದು ಕಾಲಕ್ರಮೇಣ ಒಂದು ಕಾಂಟ್ರಾಕ್ಟ್ ಆಗಿ ಅದನ್ನ ಶೇಪ್ ತಗೊಳುತ್ತೆ. ಸೊ ಇವರು ಸಹ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ ಆಗಿದ್ದು ಈ ಒಂದು ಲೈಪೋಸೆಕ್ಷನ್ ಮೂಲಕ ಒಂದು ಏನ್ ರಿಸಲ್ಟ್ ಸಿಕ್ಕಿದೆ, ನಾವು ಗ್ರೂಸು ಕಾಂಟೂರ್ಸು ಎಲ್ಲಾನು ಸಹ ಅವ್ರಿಗೆ ಮಾಡ್ಕೊಡ್ಲಾಗುತ್ತೆ. ಇದು ಅಬ್ಡಾಮಿನೋಪ್ಲಾಸ್ಟಿ ಅಂದ್ರೆ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಸ್ಗೆ ಐಡಿಯಲ್ ಪ್ರೊಸೀಜರ್ ಅಂತ ನಾನು ಅವಾಗಲೇ ಹೇಳಿರೋ ಪ್ರಕಾರ. ಸೊ ಇಲ್ಲಿ ಏನಾಗಿರುತ್ತೆ, ಅವರಿಗೆ ಕೊಬ್ಬಿನಾಂಶ ಜೊತೆಯಲ್ಲಿ ಮಸಲ್ ವೀಕ್ ಆಗಿರುತ್ತೆ, ಅದನ್ನ ನಾವು ಟೈಟ್ ಮಾಡಿ ಇಲ್ಲಿ ಒಂದು ಅಂಡರ್ ಗಾರ್ಮೆಂಟ್ ಏರಿಯಾದಲ್ಲಿ ಒಂದು ಸ್ಕಾರ್ ಬರ್ತದೆ. ಬಟ್ ಆ ಸ್ಕಾರ್ ಬಗ್ಗೆ ಯಾರು ಹೆಚ್ಚಿನ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೂಡ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಅದು ಕಾಣಿಸೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಅದು ಒಂದು ಏನೋ ಚೇಂಜ್, ಇದು ಕಲರ್ ಚೇಂಜ್ ಅಷ್ಟೇನೆ. ಸ್ಕಾರ್ ಅಂದ್ರೆ ಅದು ಯಾವ್ದು ನೋವು ಮಾಡ್ತಕ್ಕಂಥದ್ದು, ಕಷ್ಟ ಕೊಡ್ತಕ್ಕಂಥದ್ದು ಅಂತ ಏನು ಇರೋದಿಲ್ಲ. ಸೊ ಅದನ್ನ ಮತ್ತೆ ಅಂಬಲಿಕಸ್ ನಾವು ರೀಲೊಕೇಟ್ ಮಾಡ್ತೀವಿ, ಅಂದ್ರೆ ನಾರ್ಮಲ್ ಪೊಸಿಷನ್ಗೆ ಮಾಡಿ ಅದನ್ನ ಒಂದು ಚೆನ್ನಾಗಿ ಕಾಣಿಸೋ ತರ ಮಾಡ್ಕೊಡ್ತೇವೆ. ಸೊ ಅದೇ ತರನೇ ಈಗ ಒಂದು ಪೋಸ್ಟ್ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಇದು ಲೈಪೋ ಅಬ್ಡಾಮಿನೋಪ್ಲಾಸ್ಟಿ ನಾವು ನೋಡಿದಾಗ ಇಲ್ಲಿ ಇಮಿಡಿಯೇಟ್ ತುಂಬಾನೇ ಹೆಚ್ಚಿನ ಒಂದು ಇವರ ಹೊಟ್ಟೆ ಅಂತ ಹೇಳಬಹುದು. ಹೊಟ್ಟೆ ಭಾಗದಲ್ಲಿ ಒಂದು 7-8 kg ಭಾಗವನ್ನು ನಾವು ತೆಗೆದು ಒಂದು ನಾರ್ಮಲ್ ಅದನ್ನ ಕಾಂಟೂರ್ನ ಕೊಡ್ಲಾಗಿರುತ್ತೆ. ಸೊ ಇವ್ರಿಗೂ ಅಷ್ಟೇ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ ಇದ್ದು ಮತ್ತೆ ಲೇಟರ್ ಏಜ್ ಗ್ರೂಪ್ ಅಲ್ಲಿ ಯಾವುದೇ ಒಂದು ಏಜ್ ಗ್ರೂಪ್ ಅಲ್ಲಿ ಮಾಡ್ಲಾಗತ್ತೆ. ಅಂದ್ರೆ 18 ವರ್ಷದಿಂದ 60 ಅಥವಾ 70 ವರ್ಷದ ಒಂದು ಇದ್ರಿಗೆ ಏಜ್ ಗ್ರೂಪ್ ಅವ್ರಿಗೆ ನಾವು ಮಾಡ್ಕೊಡ್ಬೋದು. ಯಾರೇ ಒಬ್ರು ಅದನ್ನ ಹೇಗೆ ಒಂದು ಪ್ರಾಪರ್ ಶೇಪ್ ಅನ್ನ ಇಷ್ಟಪಡ್ತಾರೆ ಡೆಫಿನೆಟ್ಲಿ ಮಾಡ್ಕೊಡ್ಬೋದು. ಇಲ್ಲಿ ಇವರಿಗೆ ಕೆಲವರಿಗೆ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಂಬಲಿಕಲ್ ಹರ್ನಿಯಾ ಅನ್ನೋದು ಸಾಮಾನ್ಯವಾದ ಒಂದು ಪ್ರಾಬ್ಲಮ್ ಇರ್ತದೆ. ಸೊ ನಾವು ಒಂದು ಈ ಲೈಪೋ ಅಬ್ಡಾಮಿನೋಪ್ಲಾಸ್ಟಿ ಅಥವಾ ಟಮಿಟಕ್ ಅಂತ ಏನ್ ಹೇಳ್ತೀವಿ, ಆ ಪ್ರೊಸೀಜರ್ ಜೊತೆಯಲ್ಲೇ ಆ ಅಂಬಲಿಕಲ್ ಹರ್ನಿಯಾ ರಿಪೇರ್ ಸಹ ಮಾಡಬಹುದು. ಈಗ ಅವ್ರಿಗೆ ಇನ್ನಿತರೆ ಭಾಗಗಳಲ್ಲಿ ನಾವು ನೋಡ್ತಾ ಹೋದಾಗ ಈ ಒಂದು ಡಬಲ್ ಚಿನ್ ಅಂದ್ರೆ ಕುತ್ತಿಗೆ ಭಾಗದಲ್ಲಿ ಒಂದು ಹೆಚ್ಚಿನ ಕೊಬ್ಬಿನ ಅಂಶ ಇರ್ಬೋದು. ಅದನ್ನ ಜಾ ಡೆಫಿನಿಷನ್ ಅಂತ ಹೇಳ್ತೀವಿ, ಜಾ ಲೈನ್ ಡೆಫಿನಿಷನ್ ಅಂತ. ಅದನ್ನ ಮತ್ತೆ ತೋಳ್ ಭಾಗದಲ್ಲಿ ಇರಬಹುದು. ಇಲ್ಲಿ ಒಂದು ಗುಪ್ತ ಪ್ರದೇಶಗಳಲ್ಲಿ 1-2 ರಂಧ್ರಗಳನ್ನ, ಸಣ್ಣ ರಂಧ್ರಗಳನ್ನ ಮಾಡ್ತಕ್ಕಂಥದ್ದು. ಮತ್ತೆ ತೊಡೆ ಭಾಗದಲ್ಲಿ ಮತ್ತೆ ಬಟಕ್ಸ್ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ಒಂದು ಪುಷ್ಟ ಭಾಗದಲ್ಲಿ. ಸೊ ಅಲ್ಲಿ 1-2-3 ಹೋಲ್ಸ್ ಅನ್ನ ಮಾಡಿಕೊಂಡು ಆ ಒಂದು ಏನು ಚೇಂಜಸ್ ಇದೆ ಅನ್ನೋ ನಾವು ಅದನ್ನ ಡೆಫಿನೆಟ್ಲಿ ಮಾಡ್ಕೊಡ್ಬೋದು. ಸೊ ಇಲ್ಲಿ ನಾವು ನೋಡೋ ಪ್ರಕಾರದಲ್ಲಿ ಈ ತರ ಒಂದು ಚೇಂಜಸ್ ನಾವು ನೋಡ್ತೇವೆ. ಈ ಒಂದು ತೊಡೆ ಭಾಗದಲ್ಲಿ ಸಾಮಾನ್ಯವಾಗಿ ಒಂದು 3-4 ಸಣ್ಣ ರಂಧ್ರಗಳನ್ನು ಮಾಡಿಕೊಂಡು ಆ ಒಂದು ಇದು ಸರ್ಜರಿಯನ್ನು ಮಾಡಲಾಗುತ್ತೆ. ಸೊ ಅದನ್ನ
ಇದನ್ನ ಅವ್ರಿಗೆ ರಿಸಲ್ಟ್ಸ್ನ ಸಿಗುತ್ತೆ ಅವ್ರಿಗೆ ಇಮಿಡಿಯೇಟ್ ಆಗಿ. ಓಕೆ ಸರ್, ಮಹಿಳೆಯರ ಒಂದು ಲೈಪೋಸಕ್ಷನ್ ಟ್ರೀಟ್ಮೆಂಟ್ ಇಂದ ಏನೇನು ಉಪಯೋಗಗಳಾಗ್ಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. Hello, this is Vinuta Manjunath here. Last year I had an accident, and I had an accident near the facial side of my eye orbit. Whenever I smiled, I used to have a very ugly mark on my face. Then I came to know about Dr. Girish. I came and consulted him regarding the scar. He suggested me for a face fat grafting. Later on I had a face grafting done. Today you cannot see any mark towards my left side of the eye, and I would recommend others also to kindly please consult him for any such problems whatever you are facing. And finally I would like to thank him a lot. ನನ್ನ ಹೆಸರು ಗೀತಾ ಅಂತ. ನನಗೆ 45 ವಯಸ್ಸಾಗಿದೆ. ನನಗೆ ಡೆಲಿವರಿ ಆಗಿದ ಮೇಲೆ ಹೊಟ್ಟೆ ದಪ್ಪ ಆಗಿತ್ತು. ದಪ್ಪ ಆಗಿದ ಮೇಲೆ ನನಗೆ ತುಂಬ ಕೆಲಸಗಳು ಮಾಡೋಕ್ಕೆ ಇದಕ್ಕೆಲ್ಲ ತುಂಬ ಕಷ್ಟ ಆಯಿತು. ಓಡಾಡೋಕ್ಕಾಗಲಿ, ಕೆಳಗೆ ಕೂತು ಎದ್ದೇಳೋಕ್ಕಾಗಲಿ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು. ನಾನು ಆಮೇಲೆ ಡಾಕ್ಟರ್ ಗಿರೀಶ್ ಅವ್ರನ್ನ ಮೀಟ್ ಮಾಡಿದೆ. ಮೀಟ್ ಆಗಿದ ಮೇಲೆ ಅವರು ನನಗೆ ಆಪ್ರೇಷನ್ ಮಾಡಿ ಸರಿ ಮಾಡೋಣ ಅಂತ ಹೇಳಿದರು. ಅದನ್ನು ನಾನು ಆಪ್ರೇಷನ್ ಮಾಡಿಸ್ಕೊಂಡು 15 ದಿವಸಗಳಾಗಿದೆ. 15 ದಿವಸದಲ್ಲಿ ನನಗೆ ಹೊಟ್ಟೆ ನಾನು ಫಸ್ಟು ಡೆಲಿವರಿ ಆಗೋಕ್ಕೆ ಮುಂಚೆ ಹೆಂಗಿದ್ನೋ ಹಂಗೆ ಇದೀನಿ. ಈಗ ಫುಲ್ ಫ್ಲ್ಯಾಟ್ ಆಗಿದೆ ನನ್ನ ಹೊಟ್ಟೆ. ನಮಸ್ಕಾರ ವೀಕ್ಷಕರೇ, ಮತ್ತೆ ಡಯಲ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್, ನಾವು ಲೈಪೋಸೆಕ್ಷನ್ ಟ್ರೀಟ್ಮೆಂಟ್ನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಉಪಯೋಗಗಳಾಗತ್ತೆ, ಹಾಗೆ ಯಾವ ದೇಹದ ಭಾಗಗಳಿಗೆ ಅಂತ ಮಾತನಾಡ್ತಾ ಇದ್ವಿ. ದಯವಿಟ್ಟು ಮುಂದುವರಿಸಿ. ನಾನು ಅದೇ ಅವಾಗಲೇ ಹೇಳ್ತಿರೋ ಪ್ರಕಾರ ನಾನು ಅದು ಒಂದು ಈ ತೊಡೆಗಳಾಗಲಿ ಒಂದು ಥೈಸ್ ಅಂತ ಏನು ಹೇಳಿದೆ, ಬಟಕ್ಸ್, ಅದನ್ನ ಲೈಪೋಸೆಕ್ಷನ್ಗಳನ್ನು ನಾವು ಮಾಡಬಹುದು. ಸೊ ಅವರಿಗೆ ಒಂದು ಬಿಗ್ ಡಿಫರೆನ್ಸ್ ಅನ್ನು ನಾವು ಅವರಿಗೆ ತೋರಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದೇ ತರ ಒಂದು ಲ್ಯಾಟ್ರಲ್ ವಾಲ್, ಚೆಸ್ಟ್ ವಾಲ್ ಅಂತ ಏನಿರ್ತದೆ, ಸೊ ಆ ಒಂದು ಸಾಧ್ಯತೆ ಇರ್ತದೆ. ಹೋಲ್ ಬ್ಯಾಕ್ ಲೈಪೋಸೆಕ್ಷನ್ ಇರಬಹುದು, ಅಪ್ಪರ್ ಬ್ಯಾಕ್ ಇರಬಹುದು, ಅಥವಾ ಲೋವರ್ ಬ್ಯಾಕ್ ಇರಬಹುದು, ಹಿಪ್ಸ್ಗಳು. ಸೊ ಈ ರೀತಿ ಒಂದು ಅದನ್ನ ಕವರ್ ಮಾಡ್ತಾ ಹೋಗ್ಬಹುದು ನಾವು. ಒಟ್ಟಿಗೆನೆ ಒಂದು ಬ್ರೆಸ್ಟ್ ಭಾಗದಲ್ಲೂ ಸಹ ನಾವು ಅದನ್ನ ಸಾಮಾನ್ಯವಾಗಿ ಇದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಈಗ ಪ್ರೀ ಮ್ಯಾರೇಜ್ ಅಂದ್ರೆ ಮ್ಯಾರೇಜ್ಗಿಂತ ಮುಂಚೆ ಆ ಒಂದು ಪ್ರಾಬ್ಲಮ್ಸ್ ಅನ್ನ ನಾವು ಲೈಪೋಸೆಕ್ಷನ್ ಮೂಲಕ ಅಟೆಂಡ್ ಮಾಡಿ ಅವರಿಗೆ ಒಂದು ನಾರ್ಮಲ್ ಸೈಜ್, ಶೇಪ್ ಮತ್ತೆ ವಾಲ್ಯೂಮ್ ಅನ್ನು ನಾವು ಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಆ ರೀತಿ ನೋಡಿದಾಗ ಆ ಬ್ರೆಸ್ಟ್ ಭಾಗಗಳು ಸಹ ಆ ರೀತಿ ನಾವು ಕವರ್ ಮಾಡಬಹುದು. ಮತ್ತೆ ಬಟಕ್ಸ್ಗಳು, ಪುಷ್ಟ ಭಾಗಗಳಿರಬಹುದು, ಅಥವಾ ನಾವು ಅಂದ್ರೆ ಪುಷ್ಟ ಭಾಗಗಳಲ್ಲಿ ಸಹ ಅದನ್ನ ನಾವು ಕರೆಕ್ಷನ್ಸ್ ನ ಮಾಡಬಹುದು. ಅದೇ ರೀತಿ ನೀ ಡೆಫಿನಿಷನ್ಸ್, ಕೆಲವರಿಗೆ ಈ ಥೈಸ್ ಫ್ಯಾಟು ನೀವರೆಗೂ ಅಂದ್ರೆ ಮೊಣಕಾಲ್ವರೆಗೂ ಅದು ಬಂದಿರುತ್ತೆ, ಅದು ನೀಸ್ ಸರಿಯಾಗಿ ಕಾಣಿಸ್ತಾ ಇರಲ್ಲ. ಅಂತ ಟೈಮಲ್ಲಿ ನಾವು ಅದನ್ನ ನೀ ಡೆಫಿನಿಷನ್ ಅಂತ ಮಾಡಬಹುದು. ಅದೇ ರೀತಿ ಕಾಫ್ ಅಂದ್ರೆ ಒಂದು ಕಾಫ್ ಡೆಫಿನಿಷನ್ ಅಂತ, ಕಾಲ್ ಭಾಗದ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ಪೋರ್ಷನ್, ಮೀನು ಕಂಡ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು. ಸೊ ಯಾವುದೇ ಒಂದು ನಾವು ದೇಹದ ಒಂದು ಭಾಗದಲ್ಲಿ ಅದು ಮಹಿಳೆಯರಿಗೆ ಯಾವುದೇ ಒಂದು ಭಾಗದಲ್ಲಿ ಇರಬಹುದು. ಫೇಸ್ ಅಲ್ಲೂ ಸಹ ನಾವು ಫೇಶಿಯಲ್ ಲೈಪೋಸೆಕ್ಷನ್ ಅಂತ ಮಾಡುತ್ತೇವೆ. ಫೇಸ್ ಸ್ವಲ್ಪ ದುಂಡು ಮುಖ ಇದು ಸ್ವಲ್ಪ ಜಾಸ್ತಿ ಇದ್ದಾಗ ಅದನ್ನ ಅವ್ರಿಗೆ ಒಂದು ಟ್ರಯಾಂಗ್ಯುಲರ್ ಫೇಸ್ ಅಥವಾ ಕೆಳಭಾಗದಲ್ಲಿ ಒಂದು ಕಡಿಮೆ ಕಾಣಿಸ್ಬೇಕು ಅಥವಾ ಡಬಲ್ ಚಿನ್ನು. ಸೊ ಈ ರೀತಿ ಯಾವುದೇ ಒಂದು ಭಾಗದಲ್ಲಿ ಅವರಿಗೆ ಒಂದು ಏನು ಸಮಸ್ಯೆಗಳಿರುತ್ತೆ,
ಈ ಲೈಪೋಸಕ್ಷನ್ ಅಲ್ಲಿ ಅದು ಒಂದು ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಅನ್ನು ಕಾಣ್ತಕ್ಕಂಥದ್ದು, ಮತ್ತೆ ಲೆಸ್ ರಿಕವರಿ ಟೈಮ್ ಇದ್ದು ಮತ್ತೆ ಪರ್ಮನೆಂಟ್ ಆಗಿ ರಿಸಲ್ಟ್ಸ್ ಅವರು ಡೆಫಿನೆಟ್ ಆಗಿ ನೋಡಬಹುದು. ಖಂಡಿತ ವೀಕ್ಷಕರೇ, ನೀವು ಕೂಡ ನೋಡ್ತಾ ಇದ್ದೀರಾ, ಮಹಿಳೆಯರಲ್ಲಿ ಅದು ಕೂಡ ಪೋಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆನ್ಸಿ ಆದ ನಂತರ ಏನು ಬೊಜ್ಜಿನ ಸಮಸ್ಯೆಗಳಿರುತ್ತೆ ಅದಕ್ಕೂ ಕೂಡ ಲೈಪೋಸಕ್ಷನ್ ಟ್ರೀಟ್ಮೆಂಟ್ ನ ಮುಖಾಂತರ ನೀವು ಪರ್ಮನೆಂಟ್ ಆಗಿ ನೀವು ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾನೇ ಬೊಜ್ಜು ಅಥವಾ ಒಬೆಸಿಟಿ ಅನ್ನುವಂತಹ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಹಾಗೆ ಡಾಕ್ಟರ್ ಮಹಿಳೆಯರ ಬಗ್ಗೆ ತಿಳಿಸ್ಕೊಟ್ರಿ, ಈ ಲೈಪೋಸಕ್ಷನ್ ಅನ್ನೋ ಟ್ರೀಟ್ಮೆಂಟ್ ಇಂದ ಪುರುಷರಿಗೆ ಏನೇನು ಒಂದು ಉಪಯೋಗಗಳಾಗಬಹುದು? ಸೊ ಅದಕ್ಕೆ ನಾವು ಸಾಮಾನ್ಯವಾಗಿ ಇದು ಟೆಕ್ನಿಕ್ ರಿಮೇನ್ಸ್ ಸೇಮ್ ಲೈಪೋಸಕ್ಷನ್ ಅನ್ನೋ ಪ್ರೊಸೀಜರು. ಸೊ ಇದನ್ನ ಸಾಮಾನ್ಯವಾಗಿ ಹೆಚ್ಚಿಗೆ ಕಾಡ್ತಕ್ಕಂಥದ್ದು ಮಹಿಳೆಯರಿಗೆ, ಆದ್ರೆ ಪುರುಷರಲ್ಲೂ ಸಹ ಇದು ಒಂದು ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ಅವರು ಒಂದು ದೈನಂದಿನ ಕೆಲಸಗಳಲ್ಲಿ ಏನು ಸ್ಟ್ರೆಸ್ಫುಲ್ ಲೈಫ್ ಏನಿರುತ್ತೆ, ಸೊ ಹಾಗಾಗಿ ಅವ್ರಿಗೂ ಒಂದು ಎಕ್ಸಸೈಸು ಅಥವಾ ಇನ್ನಿತರೆ ಒಂದು ಆಹಾರ ಪದ್ಧತಿಯಲ್ಲಿ ಒಂದು ಹಿತಮಿತವಾಗಿ ತಗೊಳ್ತಕ್ಕಂಥದ್ದು ಅದು ಸಾಧ್ಯವಿರೋದಿಲ್ಲ. ಅದರ ಜೊತೆಯಲ್ಲಿ ಒಂದು ಇದು ನಾನ್ ವೆಜ್ ಇರ್ಬೋದು, ಆಲ್ಕೋಹಾಲ್ ಈ ರೀತಿ ಎಲ್ಲ ಒಂದು ಇರೋದ್ರಿಂದ ಬೊಜ್ಜಿನ ಅಂಶ ಸಹ ಅವ್ರಿಗೂ ಸಹ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಡಿಫರೆನ್ಸಸ್ ಇರುತ್ತೆ. ಅವರಲ್ಲಿ ಜಾಸ್ತಿಯಾಗಿ ಹೊಟ್ಟೆ ಭಾಗದಲ್ಲಿ ಒಂದು ಬೊಜ್ಜಿನ ಅಂಶ ಇರ್ತದೆ. ಮತ್ತೆ ಇದು ಏಜ್ ಆದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಬ್ಡಾಮಿನಲ್ ಮಸಲ್ ವೀಕ್ನೆಸ್ ಸಹ ಅವ್ರಿಗೆ ಇರ್ತದೆ. ಮತ್ತೆ ಅವರಿಗೆ ಅದಕ್ಕಿಂತ ಜಾಸ್ತಿಯಾಗಿ ಈ ಯಂಗರ್ ಏಜ್ ಮೇಲ್ಸ್ಗಳಿಗೆ, ಹುಡುಗರಿಗೆ ಅಂತ ಹೇಳಿದ್ರೆ ನಾವು ಅವರಿಗೆ ಎದೆ ಭಾಗದಲ್ಲಿ ಒಂದು ಬೊಜ್ಜಿನ ಅಂಶ ಒಂದು ಶೇಖರಣೆ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಅದು ಗೈನಕೋಮ್ಯಾಸ್ಟಿ ಅಂತ ಒಂದು ಅದನ್ನ ಹೇಳ್ತೇವೆ. ಸೊ ಇಲ್ಲಿ ಅವರಿಗೆ ಒಂದು ಮುಜುಗರವಾದ ಒಂದು ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಅವರು ಟೈಟ್ ಒಂದು ಟಿ ಶರ್ಟ್ ಹಾಕೊಳ್ಳೋದಾಗ್ಲಿ, ಟೈಟ್ ಶರ್ಟ್ ಹಾಕೊಳ್ಳೋದಾಗ್ಲಿ ಅವ್ರಿಗೆ ಸಾಧ್ಯವಿರೋದಿಲ್ಲ. ಅಥವಾ ಒಂದು ಈಜು ಆಡ್ಲಿಕ್ಕೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಮನೆಯಲ್ಲೂ ಸಹ ಬಹಳ ಮುಜುಗರ ಪಡ್ಕೊಂಡೆ ಅದನ್ನ ಒಂದು ಲೈಫ್ ಅನ್ನು ಲೀಡ್ ಮಾಡ್ತಾ ಇರ್ತಾರೆ. ಬಹಳ ಡಿಪ್ರೆಷನ್, ಒಂದು ಕೀಳಿರಿಮೆ ಅಥವಾ ಒಂದು ಅವರ ಒಂದು ಸರೌಂಡಿಂಗ್ ಇದು ಫ್ರೆಂಡ್ಸ್ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಹಿಂಜರಿಕೆ ಇರ್ತದೆ. ಸೊ ನಾವು ಇವರಿಗೆ ಯಾವ ಯಾವ ಭಾಗಗಳಲ್ಲಿ ಅಂದ್ರೆ ನಾವು ಉಪಯೋಗ ಆಗುತ್ತೆ ಅಂತ ನಾವು ನೋಡಿದಾಗ, ಮೊದಲನೇದಾಗಿ ನಾನು ಅದೇ ಗೈನಕೋಮ್ಯಾಸ್ಟಿ ಅಂತ ಹೇಳಿದೆ, ಚೆಸ್ಟ್ ಭಾಗದಲ್ಲಿ ಇಲ್ಲಿ ಗ್ಲ್ಯಾಂಡ್ ಸಹ ಜಾಸ್ತಿ ಆಗಿರುತ್ತೆ, ಫ್ಯಾಟ್ ಕೂಡ ಅಕ್ಯುಮುಲೇಷನ್ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಸಣ್ಣ ರಂಧ್ರಗಳ ಮೂಲಕ ಲೈಪೋಸಕ್ಷನ್ ಅಂತ ಮಾಡಿ ಮತ್ತೆ ಗ್ಲ್ಯಾಂಡ್ ಎಕ್ಸಿಜನ್ ಸಹ ಅವರಿಗೆ ನಾರ್ಮಲ್ ಏನಿರ್ಬೇಕಾಗಿರುತ್ತೆ ಅಷ್ಟು ಭಾಗವನ್ನು ಬಿಟ್ಟು ಹೆಚ್ಚಿನ ಅಂಶದ ಒಂದು ಗ್ಲ್ಯಾಂಡ್ ಪಾರ್ಟ್ ಅನ್ನ ತೆಗೆದು ಆ ಒಂದು ಚೆಸ್ಟ್ ಭಾಗನ ಸಮತಟ್ಟಾಗಿ ನಾವು ಅದನ್ನ ಏನು ಮೇಲ್ ಚೆಸ್ಟ್ ಅಂತೀವಿ ಅಥವಾ ಮೆಸ್ಕ್ಯುಲೈನ್ ಚೆಸ್ಟ್ ಏನಂತೀವಿ ಆ ರೀತಿ ನಾವು ಮಾಡ್ಕೊಡ್ಲಾಗುತ್ತೆ. ಸೊ ನಾವು ಇಲ್ಲಿನೂ ಸಹ ನಾವು ನೋಡಿದಾಗ ಅದೇ ಇದೊಂದು ಸಾಮಾನ್ಯವಾಗಿ ಒಂದು ಕಾಡ್ತಕ್ಕಂಥ ಪ್ರಶ್ನೆ ಇದೆ. ಇದು ಇತ್ತೀಚಿನ ಬಹಳ ಒಂದು ಈ ಕಂಡೀಷನ್ ಅನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಇವರಿಗೆ ಒಂದು ನಾರ್ಮಲ್ ಆನ್ ಟೇಬಲ್ ಆ ಒಂದು ಫ್ಲಾಟ್ನೆಸ್ ಸಿಗುತ್ತೆ, ಸಮ್ ಟೈಮ್ಸ್ ಅನ್ಈಕ್ವಲ್ ಆಗಿರ್ತದೆ. ಸೊ ಇದನ್ನ ಜನರಲ್ ಅನಸ್ತೇಶಿಯಾದಲ್ಲಿ ಮಾಡಲಾಗುತ್ತೆ. ಒಂದು ದಿವಸದ ಪ್ರೊಸೀಜರು, ನೆಕ್ಸ್ಟ್ ದಿವಸದಿಂದಲೇ ಅವರು ಎಲ್ಲ ಒಂದು ನಾರ್ಮಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಹುದು. ಇವರಿಗೆ ಅದೇ ನಾನು ಇಲ್ಲಿ ಒಂದು ಫೋಟೋದಲ್ಲಿ ಚೆಸ್ಟ್ ಮತ್ತೆ ಅಬ್ಡಮನ್ ಜಾಸ್ತಿ ಇದ್ದು ಚೆಸ್ಟ್ ಭಾಗದಲ್ಲಿ ಆನ್ ಟೇಬಲ್ ಸಹ ಫ್ಲಾಟ್ನೆಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಅವರಿಗೆ ಕಾಡ್ತಕ್ಕಂಥದ್ದು ಅತಿ ಹೆಚ್ಚಿನ ಒಂದು ಭಾಗ ಅಂತ ಹೇಳಿದ್ರೆ ಒಂದು ಹೊಟ್ಟೆ ಭಾಗ. ಸೊ ಹೊಟ್ಟೆ ಮತ್ತೆ ಸೈಡ್ಸ್, ಅದಕ್ಕೆ ಟೈರ್ಸ್ ಅಂತಾನು ಸಹ ಅವ್ರ ಕರೀತಾರೆ ಸಾಮಾನ್ಯವಾಗಿ ಅದನ್ನ ಆಡು ಭಾಷೆಯಲ್ಲಿ. ಆ ಒಂದು ಹೊಟ್ಟೆನ ಸಹ ಒಂದು ಅವ್ರಿಗೆ ಫ್ಲಾಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆ 6 ಪ್ಯಾಕ್ ಅದೇನೋ ಒಂದು ಬರಬೇಕು ಅಂತ ಇರುತ್ತೆ, ಅವ್ರಿಗೂ ಒಂದು ಇಷ್ಟ ಇರುತ್ತೆ. ಸೊ ಈ ಒಂದು ಅವ್ರಿಗೆ ಓಡಾಡ್ಲಿಕ್ಕೆ ಕಷ್ಟ ಇರುತ್ತೆ, ಅದು ಬೆನ್ನೋವು ಇನ್ನಿತರೆ ಪ್ರಾಬ್ಲಮ್ಗಳು ಸಹ ಇರ್ತದೆ ಇದರಿಂದ. ಸೊ ಅವ್ರಿಗೆ ಒಂದು ಟೋಟಲ್ ಕ್ಲಿಯರೆನ್ಸ್ ಒಂದು 3-4 ಸಣ್ಣ ರಂಧ್ರಗಳ ಮೂಲಕ ಅಬ್ಡಮನ್, ಹೋಲ್ ಅಬ್ಡಮನ್ ಆ ಫ್ಲಾಟ್ನೆಸ್ ಅನ್ನ ನಾವು ಕೊಡ್ಬೋದಾಗಿರುತ್ತೆ. ಕೆಲವರಿಗೆ ಅದು 6 ಪ್ಯಾಕ್ ಅನ್ನೋ ಒಂದು ಇಂಟ್ರೆಸ್ಟ್ ಇರೋರಿಗೆ ಅದು ಸ್ವಲ್ಪ ಒಂದು ಫ್ಯಾಟ್ ಸಹ ಅವ್ರಿಗೆ ಒಂದು ಬಾದರ್ ಮಾಡ್ತಾ ಇರುತ್ತೆ. ಅದು ಚೆಸ್ಟ್ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಒಂದು ಸ್ವಲ್ಪ ಪ್ರಮಾಣದ ಒಂದು ಏನು ಒಂದು ಫ್ಯಾಟ್ ಇರುತ್ತೆ, ಕೊಬ್ಬಿರುತ್ತೆ, ಅದನ್ನ ಸಣ್ಣ ರಂಧ್ರಗಳ ಮೂಲಕ ಫ್ಯಾಟ್ ಅನ್ನು ತೆಗೆದು ನಂತರ ಅವ್ರಿಗೆ ಒಂದು ಅದು ಹೆಚ್ಚಿನ ಕಾರ್ವಿಂಗ್ ಆರ್ಟ್ ವರ್ಕ್ ಅನ್ನ ಮಾಡ್ಲಾಗತ್ತೆ. ಇದನ್ನ ಒಂದು 6 ಪ್ಯಾಕ್ ಸರ್ಜರಿ ಅಂದ್ರೆ ಮಸಲ್ಸ್ ಚೆನ್ನಾಗಿ ಎದ್ದು ಕಾಣಿಸ್ಲಿಕ್ಕೆ, ಅದು ಪೆಲ್ವಿಸ್ ಸ್ವಲ್ಪ ಆ ರೀತಿ ಎಲ್ಲ ಕೆಲವು ಏನಿರ್ತದೆ ಫೀಚರ್ಸ್ ಡಿಫೈನ್ಡ್ಗೆ ಅದನ್ನೆಲ್ಲ ನಾವು ನಮ್ಮಲ್ಲಿ ಅದು ಮಾಡ್ಲಾಗತ್ತೆ. ಕೆಲವರು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ತಾರೆ ಅಥವಾ ಇನ್ನು ಕೆಲವರು ಅದು ಬೇರೆ ಬೇರೆ ಇದು ಕ್ಷೇತ್ರಗಳಲ್ಲಿ ಇರ್ತಾರೆ. ಸೊ ಅವ್ರಿಗೆ ಬಟ್ ಈ ರೀತಿ ಒಂದು ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಒಂದು ಆ ಒಂದು ಪ್ರೊಫೆಷನ್ ಅಲ್ಲಿ ಮುಂದುವರಿಲಿಕ್ಕೆ ಒಂದು ಅಡ್ಡ ಬರ್ತಾ ಇರುತ್ತೆ. ಸೊ ಇದನ್ನ ಏಜ್ ಆಗಿದ್ದವರು, ಅದೇ ಸಣ್ಣ ಏಜ್ ಇಂದನೂ ಒಂದು ಯಾವುದೇ ಏಜ್ ಗ್ರೂಪ್ ಅಲ್ಲಿ ಇದನ್ನ ಮಾಡಿಸ್ಕೊಡ್ಲಿಕ್ಕೆ ಅನುಕೂಲ ಇರ್ತದೆ.
ಸೊ ಒಂದು ದಿವಸದ ಪ್ರೊಸೀಜರು. ಈ ಕೆಲವರಿಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಇದು ಲೈಪೋಮಾ ಅಂತ ಇರ್ತದೆ. ಲೈಪೋಮಾ ಅಂದ್ರೆ ಗಂಟುಗಳು, ಸಣ್ಣ ಸಣ್ಣ ಒಂದು ಈ ಕೊಬ್ಬಿನ ಗಂಟುಗಳ ಶೇಖರಣೆ ಆಗಿರುತ್ತೆ. ಸೊ ಅವರಿಗೆ ಅದು ದೇಹದ ಯಾವುದೇ ಭಾಗದಲ್ಲಿ ಇರಬಹುದು. ಇದು ಒಂದು ಅಬ್ಡಮನ್ ಭಾಗದಲ್ಲಿ ಇದ್ದಾಗ ನಾವು ಲೈಪೋಸೆಕ್ಷನ್ ಮೊದಲನೇದಾಗಿ ಆ ಒಂದು ಗಂಟುಗಳನ್ನ ತೆಗೆದು ನಂತರ ಲೈಪೋಸೆಕ್ಷನ್ ಮಾಡಿ ಅವರಿಗೆ ಒಂದು ಫ್ಲಾಟ್ನೆಸ್ ಅನ್ನ ಕೊಡ್ಲಾಗುತ್ತೆ. ವೆರಿ ರೇರ್ಲಿ ಅಂದ್ರೆ ಅವ್ರಿಗೂ ಸ್ವಲ್ಪ ಒಂದು ಈ ತೊಡೆ ಭಾಗದಲ್ಲಿ ಮತ್ತೆ ಹೊಟ್ಟೆ ಕೆಲವು ಸಮ್ಟೈಮ್ಸ್ ಜ್ಯೋತಿ ಬೀಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ಪೋಸ್ಟ್ ಬೆರಿಯಾಟ್ರಿಕ್ ಸರ್ಜರಿ ಅಂದ್ರೆ ಇದು ಅತಿ ಹೆಚ್ಚಿನ ತೂಕ ಇದ್ದವರಿಗೆ, ಅತಿ ಹೆಚ್ಚಿನ ಬೊಜ್ಜು ಇದ್ದವರಿಗೆ ಅಥವಾ ಮಾರ್ಬಿಡ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಅವರು ಇದನ್ನ ಬೆರಿಯಾಟ್ರಿಕ್ ಸರ್ಜರಿ ಅನ್ನೋದನ್ನ ಮಾಡಿಸ್ಕೊಳ್ತಾರೆ. ಇಲ್ಲಿ ಅನ್ನನಾಳವನ್ನು ಚಿಕ್ಕದಾಗಿ ಮಾಡ್ಲಾಗುತ್ತೆ. ಅವ್ರಿಗೆ ಇಂಟೇಕ್ ಕಡಿಮೆ ಆಗೋದ್ರಿಂದ ಆ ಒಂದು ಬೊಜ್ಜಿನ ಏನು ಬಲ್ಜಸ್ ಇರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಆ ಒಂದು ತೂಕ ಅವ್ರಿಗೆ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಲ್ಲಾ ಭಾಗಗಳು ಲೂಸ್ ಆಗಿ ಹ್ಯಾಂಗ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅವ್ರಿಗೆ ಒಂದು ತುಂಬಾ ಏಜ್ ತರ ಕಾಣಿಸ್ತಾ ಇರ್ತಾರೆ. ಸೊ ಅಬ್ಡಮನ್ ಅವ್ರಿಗೆ ಒಂದು ಏಜ್ ಮೇಜರ್ ವೇಟ್ ಲಾಸ್ ಆಗಿದ್ಮೇಲೆ ಅಬ್ಡಮನ್ ಒಂದ್ ಸ್ವಲ್ಪ ಈ ತರ ಜೋತು ಬಿದ್ದಿರೋ ತರ ಇರ್ತದೆ. ಚೆಸ್ಟ್ ಸಹ ಅದೇ ತರ ಇರುತ್ತೆ. ಅದಕ್ಕೆ ನಾವು ಅಬ್ಡಮಿನೋಪ್ಲಾಸ್ಟಿ ಅಂತ ಮಾಡ್ತೇವೆ. ಅದ ಚೆಸ್ಟ್ ಇದ್ದಾಗ ನಾವು ಚೆಸ್ಟ್ ಪ್ಲಾಸ್ಟಿ ಅಂತ ಮಾಡ್ತೇವೆ. ಸೊ ಅದಾದ್ಮೇಲೆ ಬಟಕ್ಸ್ ಮತ್ತೆ ತೈಸು ಸಹ ಅದೇ ತರ ಜೋತು ಬಿದ್ದಾಗ ನಾವು ಲೋವರ್ ಬಾಡಿ ಲಿಫ್ಟ್ ಅಂತ ನಾವು ಮಾಡ್ತೇವೆ. ಲೋವರ್ ಬಾಡಿ ಲಿಫ್ಟ್ ಅಂತ ಹೇಳಿದ್ರೆ ಅಂದ್ರೆ ಒಂದು ತೈಸನ್ನ ಟೈಟ್ ಮಾಡ್ತಕ್ಕಂಥದ್ದು. ಮತ್ತೆ ಬಟಕ್ ಟೋಸಿಸ್ ಅಂತೀವಿ, ಬಟಕ್ಸ್ ಸ್ವಲ್ಪ ಕೆಳಭಾಗಕ್ಕೆ ಬಂದಿರುತ್ತೆ, ಅದನ್ನು ಸಹ ನಾವು ಬಟಕ್ ಲಿಫ್ಟ್. ಸೊ ಇದನ್ನು ಆಸ್ ಎ ಹೋಲ್ ನಾವು ಬೆಲ್ಟ್ ಲೈಪೆಕ್ಟಮಿ ಅಥವಾ ಲೋವರ್ ಬಾಡಿ ಲಿಫ್ಟ್ ಅಂತ ನಾವು ಮಾಡ್ತೇವೆ. ಸೊ ಮತ್ತೆ ಬೇರೆ ಭಾಗಗಳಿಗೆ ಬಂದ್ರೆ ಅಂದ್ರೆ ಮುಖದ ಭಾಗಕ್ಕೆ, ಸೊ ಅಲ್ಲಿ ನಾವು ಫೇಸ್ ಲಿಫ್ಟ್ ಅಂತ ಮಾಡ್ತೇವೆ. ಮತ್ತೆ ನೆಕ್ ಭಾಗದಲ್ಲಿ ಸಹ ಅದು ಸ್ವಲ್ಪ ಜೋತು ಬಿದ್ದು ಆ ಒಂದು ಕಾರಣ ಇದ್ದಾಗ ನಾವು ನೆಕ್ ಲಿಫ್ಟ್ ಅನ್ನೋ ಒಂದು ಪ್ರೊಸೀಜರ್ ನ ಮಾಡ್ತೇವೆ. ಸೊ ಕೆಲವರಿಗೆ ಇದು ಲೇಡೀಸ್ ಗಳಿಗೆ ಬ್ರೆಸ್ಟ್ ಸಹ ಒಂದು ಭಾಗ ಇರುತ್ತೆ ಸಹ ಅಥವಾ ಜೋತು ಬಿದ್ದಿರತಕ್ಕಂತ ಒಂದು ಸಂದರ್ಭ ಇರುತ್ತೆ. ಅದಕ್ಕೆ ನಾವು ಮ್ಯಾಸ್ಟೋಪೆಕ್ಸಿ ಅಥವಾ ಬ್ರೆಸ್ಟ್ ಲಿಫ್ಟ್ ಅಂತ ಮಾಡ್ತೇವೆ. ಸೊ ಆ ಒಂದು ನಾರ್ಮಲ್ ಪೊಸಿಷನ್ ಕೊಟ್ಟು ಅದು ವಾಲ್ಯೂಮ್ ಅನ್ನ ಸಮ್ಟೈಮ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಆಗ್ಮೆಂಟೇಷನ್ ಮ್ಯಾಸ್ಟೋಪೆಕ್ಸಿ ಅಂತಾನು ಹೇಳ್ತೇವೆ. ಸೊ ಅಂದ್ರೆ ಅದು ಇನ್ಕ್ರೀಸ್ ವಾಲ್ಯೂಮ್ ಮಾಡೋ ಜೊತೆಯಲ್ಲೇನೆ ಆ ಒಂದು ಏನು ಒಂದು ಜ್ಯೋತಿ ಬಿದ್ದಿರತಕ್ಕಂತ ಒಂದು ಪಾರ್ಟ್ ಅನ್ನು ಸಹ ನಾರ್ಮಲ್ ಪೊಸಿಷನ್ಗೆ ಕೊಡ್ಲಾಗುತ್ತೆ. ಓಕೆ ಫೈನ್. ಇವತ್ತು ಭಾರತೀಯರಲ್ಲಿ ಮುಖ್ಯ ಸಮಸ್ಯೆಯಾದಂತಹ ಬೊಜ್ಜು ಅಥವಾ ಒಬೆಸಿಟಿ ಏನಿದೆ ಅದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡಿದೀವಿ. ನಿಮಗೂ ಸಹ ಲೈಪೋಸೆಕ್ಷನ್ ಅನ್ನುವಂತಹ ಒಂದು ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿದೆ ಅಂತ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ. ಡಾಕ್ಟರ್, ಕಡೆದಾಗಿ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ಒಂದು ಈ ಬೊಜ್ಜಿನಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ದವ್ರಿಗೆ ಅವರು ಮೊದಲನೇದಾಗಿ ಯೋಚನೆ ಮಾಡೋದು ನಾನ್ ಸರ್ಜಿಕಲ್ ಮೆಥಡ್ಸ್ ಅಂತ. ಅಂದ್ರೆ ನಾನ್ ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ಈಗ ಸಾಮಾನ್ಯವಾಗಿ ಅದು ಒಂದು ಜಾಹೀರಾತುಗಳು ಬರ್ತಾ ಇರ್ತದೆ, ಈ ಟಿವಿಗಳಲ್ಲಿ ಇರಬಹುದು ಅಥವಾ ಒಂದು ಪೇಪರ್ಗಳಲ್ಲಿ ಇರಬಹುದು. ಅಂದ್ರೆ ಯಾವುದೋ ಒಂದು ಎಣ್ಣೆಯನ್ನು ಉಪಯೋಗಿಸ್ತಕ್ಕಂಥದ್ದು, ಮಸಾಜ್ ಥೆರಪಿ ಅಂತ ಇರ್ತದೆ, ಹಾಗೆ ಕ್ಯಾಪ್ಸೂಲ್ಸ್ ತಗೊಳ್ಳುವಂಥದ್ದು ಅಥವಾ ಪೌಡರ್ ತಗೊಳ್ಳುವಂಥದ್ದು, ಈ ರೀತಿಯ ಒಂದು ನಾನ್ ಸರ್ಜಿಕಲ್ ಮೆಥಡ್ಸ್ ಗಳಿಗೆ ಅವರು ಮೊರೆ ಹೋಗ್ತಾರೆ. ಸೊ ಅವರಿಗೆ ಅದರ ಅಂದ್ರೆ ಸೈಂಟಿಫಿಕಲಿ ನೋಡಿದಾಗ ಲೈಪೋಸೆಕ್ಷನ್ ಮೆಥಡ್ ಒಂದರಿಂದಲೇ ಅವರ ಒಂದು ಪರಿಹಾರ ಪರ್ಮನೆಂಟ್ ಆಗಿ ಒಂದು ಕಂಡುಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಸೊ ಅವರು ಈ ನಾನ್ ಸರ್ಜಿಕಲ್ ಮೆಥಡ್ಸ್ಗೆ ಒಂದು ಜಾಸ್ತಿ ಹೆಚ್ಚಿನ ಒಂದು ಒತ್ತನ್ನು ಕೊಡದಲೆ, ಇಂಪಾರ್ಟೆನ್ಸ್ ಅನ್ನು ಕೊಡದಲೆ ಸರ್ಜಿಕಲ್ ಮೆಥಡ್ ಮೂಲಕ ಅವರ ಒಂದು ಪ್ರಾಪರ್ ಶೇಪ್ ಅನ್ನ ಅವರು ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಅದರ್ ನಾನ್ ಸರ್ಜಿಕಲ್ ಮೆಥಡ್ಸ್ ತುಂಬಾ ಇರುತ್ತೆ. ಸೊ ಅದ್ರ ಬಗ್ಗೆ ಅವರು ಯಾವುದೇ ಒಂದು ಟ್ರೈ ಮಾಡ್ದಲೆ ಡೈರೆಕ್ಟ್ ಆಗಿ ಒಂದು ನಮ್ಮಲ್ಲಿ ಕನ್ಸಲ್ಟೇಷನ್ ಮಾಡಿ ಅವರು ಅದಕ್ಕೆ ಸರಿಯಾದ ಒಂದು ಡಿಸ್ಕಷನ್ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಬೊಜ್ಜಿನ ಸಮಸ್ಯೆಗೆ ಏನೇನು ಪರಿಹಾರಗಳು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬಾನೇ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ಬೊಜ್ಜಿನ ಬಗ್ಗೆ ತುಂಬಾನೇ ಮಾಹಿತಿಗಳನ್ನ ನಾವು ಕೂಡ ತಿಳ್ಕೊಂಡಿದ್ದೀವಿ. ಇದನ್ನೆಲ್ಲ ನೀವು ಮನೆಯಲ್ಲಿ ವ್ಯಾಯಾಮಗಳನ್ನ ಮಾಡೋದಷ್ಟೇ ಅಲ್ಲ, ಲೈಪೋಸೆಕ್ಷನ್ ಕೂಡ ನೀವು ಟ್ರೀಟ್ಮೆಂಟ್ ತಗೊಂಡು ನಂತರ ವ್ಯಾಯಾಮಗಳನ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ ಅಂತ ಹೇಳ್ಬೋದು. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆರೋಗ್ಯವಾಗಿರಿ. ನಮಸ್ಕಾರ.